ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಗೀತಾ ಹಿರೇಮಠ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವಿಂದು ಪಾಠ 16 ಕಟ್ಟಬೊಮ್ಮು. ಇದೊಂದು ಗದ್ಯ ಭಾಗ. ಇದನ್ನು ಬರೆದಂಥವರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. ಈಗ ನಾವು ಅವರ ಕುರಿತಾಗಿ ಸಂಕ್ಷಿಪ್ತವಾಗಿ ಪರಿಚಯವನ್ನು ನೋಡೋಣ. ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಇವರು 1944 ಮೇ 11 ಬೆಂಗಳೂರಿನಲ್ಲಿ ಜನಿಸಿದರು. ಶ್ರೀಯುತರ ಕೃತಿಗಳು ಅಜೇಯ, ಚಂದ್ರಶೇಖರ್ ಆಜಾದ್ ಎಂಬ ಜೀವನ ಕೃತಿ, ಅದಮ್ಯ, ರುಧಿರಾಭಿಷೇಕ, ಮಹಾಸಾಧಕ, ಸಿಡಿಮದ್ದು, ನೆತ್ತರು, ನೇಣುಗಂಬ ಮತ್ತು ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಮುಂತಾದವು. ಶ್ರೀಯುತರಿಗೆ ಸಂದ ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜ್ಯೋತಿ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ವಿದ್ಯಾರ್ಥಿಗಳೇ, ನಾವೀಗ ಸಂಕ್ಷಿಪ್ತ ಪರಿಚಯ ನೋಡ್ಕೊಂಡ್ವಿ. ಈಗ ಪದಗಳ ಅರ್ಥವನ್ನು ನಾವು ನೋಡೋಣ. ಸದೆಬಡಿ ಅಂದರೆ ಹೊಡೆ ಅಥವಾ ಸೋಲಿಸು. ಧಿಕ್ಕರಿಸು ಅಂದರೆ ಕಟುವಾಗಿ ವಿರೋಧಿಸು. ಗಂಡುಗಲಿ ಅಂದರೆ ವೀರ ಪರಾಕ್ರಮಿ. ದಳಪತಿ ಅಂದರೆ ಸೇನಾ ಮುಖ್ಯಸ್ಥ. ಕುಟೀಲ ಅಂದರೆ ಮೋಸ. ಹಂಸತುಲಿಕಾ ತಲ್ಪ ಅಂದರೆ ಅತ್ಯಂತ ಮೆತ್ತನೆಯ ಹಾಸಿಗೆ. ಪರಕೀಯ ಅಂದರೆ ಹೊರಗಿನ. ಪರದೇಶಿ ಅಂದರೆ ಅನ್ಯ ದೇಶ. ಸಲಾಕೆ ಅಂದರೆ ಲೋಹದ ದಂಡ. ನಾಲ್ದಿಕ್ಕು ಅಂತಂದರೆ ನಾಲ್ಕು ದಿಕ್ಕು. ಸಾಂಗವಾಗಿ ಅಂದರೆ ಸುಸೂತ್ರವಾಗಿ ಅಂತ. ವಿದ್ಯಾರ್ಥಿಗಳೇ, ನಾವೀಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇದು, ಕಟ್ಟಬೊಮ್ಮುವಿನ ಹೆಸರಿನ ಅರ್ಥವೇನು? ಉತ್ತರ: ಕಟ್ಟಬೊಮ್ಮುವಿನ ಹೆಸರಿನ ಅರ್ಥ ಬಲಶಾಲಿಯಾದವನು. ಎರಡನೇದು, ಆಂಗ್ಲ ಪ್ರತಿನಿಧಿಯು ಕಪ್ಪು ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಹೇಗೆ ಪ್ರತಿಕ್ರಿಯಿಸಿದ? ಉತ್ತರ: ಆಂಗ್ಲ ಪ್ರತಿನಿಧಿಯು ಕಪ್ಪು ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಅವರನ್ನು ಧಿಕ್ಕರಿಸಿ ಹಿಂದಕ್ಕಟ್ಟಿದ. ಮೂರನೇದು, ಕಟ್ಟಬೊಮ್ಮುವಿಗೆ ತಮ್ಮನು ಕೊಟ್ಟ ಎಚ್ಚರಿಕೆ ಏನು? ಉತ್ತರ: ಆಂಗ್ಲರು ಕುಟೀಲರು, ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಎಂದು ತಮ್ಮನು ಕಟ್ಟಬೊಮ್ಮುವಿಗೆ ಎಚ್ಚರಿಸಿದ. ನಾಲ್ಕನೇದು, ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಯಾವುವು? ಉತ್ತರ: ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಖಡ್ಗಗಳು, ಈಟಿಗಳು ಮತ್ತು ಬಿಲ್ಲು ಬಾಣಗಳು. ಐದನೇದು, ಲೂಷಿಂಗ್ಟನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಉತ್ತರ: ಹಿಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ. ಮೊದಲು ಅದನ್ನು ಹಿಂದಿರುಗಿಸಿ, ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಕಟ್ಟಬೊಮ್ಮು ಉತ್ತರ ಕೊಟ್ಟನು. ಆರನೇದು, ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಏನು? ಉತ್ತರ: ಪಾಂಚಾಲ ಕುರುಚಿಯ ಸ್ತ್ರೀಯರು ಅಲ್ಲಿಯ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ. ಅದರಿಂದ ತಮ್ಮ ಮಕ್ಕಳು ಬೊಮ್ಮರಂತೆ ಪರಾಕ್ರಮಿಗಳಾಗುವರು ಎಂಬ ನಂಬಿಕೆ ಇತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇದು, ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಏನೆಂದು ಸಲಹೆ ಕೊಟ್ಟನು? ಉತ್ತರ: ಮಹಾರಾಜ, ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಎಂದಾಗ ಕಟ್ಟಬೊಮ್ಮು, ನಾನು ರಣಹೇಡಿಯಲ್ಲ, ಕಾದಾಡಿ ನನ್ನ ಸೈನಿಕರೊಂದಿಗೆ ಮಡಿಯುವೆ, ಬಲಿದಾನ ನೀಡುವೆ ಎಂದು ಸೇನಾಪತಿಗೆ ಹೇಳಿದನು. ಆಗ ಮತ್ತೆ ಸೇನಾಪತಿಯು, ಮಹಾರಾಜ, ನೀವು ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು, ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು, ಈ ಮಹತ್ತರ ಹೊಣೆ ನಿಮ್ಮ ಮೇಲಿದೆ ಎಂದು ಹೇಳಿದನು. ಎರಡನೇದು, ಮುತ್ತು ವೈರವನ ಮನೆಯಲ್ಲಿ ನಿದ್ರೆಯಿಂದೆದ್ದ ಕಟ್ಟಬೊಮ್ಮುವಿಗೆ ಕಂಡ ದೃಶ್ಯ ಯಾವುದು? ಉತ್ತರ: ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ ಮುತ್ತು ವೈರವರು ಇದ್ದರು. ಮಾನವ ಜನಾಂಗದ ಕಳಂಕ ಅವರು.
ಮಿತ್ರದ್ರೋಹಿಗಳು ಅವರು. ನಾಚಿಕೆ ಇಲ್ಲದೆ ಅವರಿಬ್ಬರು ನಿಂತಿರುವ ದೃಶ್ಯ ಕಂಡಿತು. ಮೂರನೇದು, ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಏನೆಂದು ಹೇಳಿದನು? ಉತ್ತರ, ಅಮ್ಮ, ನನಗೆ ನಿನ್ನನ್ನು ಬಂಧನದಿಂದ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂತಾಯಿಗೆ ಹೇಳಿದನು. ನಾಲ್ಕನೇದ್ದು, ಜನರು ಯಾವ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು? ಉತ್ತರ, ಕಟ್ಟಬೊಮ್ಮು ನೇಣುಗಂಬದೆಡೆಗೆ ನಡೆದು ಹೊರಟ. ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು. ಕೂದಲು ಜಡೆಗಟ್ಟಿತ್ತು. ಕೆನ್ನೆಯ ತುಂಬ ಕಪ್ಪು ಗಡ್ಡ ಆವರಿಸಿತ್ತು. ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು. ಕಯತ್ತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು. ಅಲ್ಲಿಗೆ ನಡೆದು ಬಂದ ಬೊಮ್ಮುವನ್ನು ಕಂಡು ಬೊಬ್ಬಿಡಲಾರಂಭಿಸಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇದು, ಕಪ್ಪು ಕೊಡು ಎಂದು ಜಾಕ್ಸನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಉತ್ತರ, ಗಂಡುಗಲಿ. ಬೊಮ್ಮು ರಪ್ಪನೆ ಉತ್ತರವನ್ನು ಅಪ್ಪಳಿಸಿದ. ತೆರಿಗೆ ಬೇಕೇ ನಿನಗೆ? ನೀನಾರು? ಸಹಸ್ರಾರು ಮೈಲಿಯಿಂದ ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು. ನಿನಗೆ ತೆರಿಗೆ ಕೊಡಬೇಕೇ? ಛೀ ಕುನ್ನಿ, ನೆನಪಿನಲ್ಲಿಡು, ನಿನ್ನ ಆಟ ಇಲ್ಲಿ ನಡೆಯದು. ಇದು ನನ್ನ ಪವಿತ್ರ ತಾಯಿನಾಡು. ಈ ನೆಲ ನನ್ನದು. ಇಲ್ಲಿಯ ಅಂಗುಲ ಅಂಗುಲವೂ ನನ್ನದು. ಕಣ ಕಣವೂ ನನ್ನದು. ಅದರ ರಕ್ಷಕ ನಾನು. ನೀನು ಪರದೇಶಿ. ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಜಾಕ್ಸನ್ಗೆ ಕಟ್ಟಬೊಮ್ಮು ಅಬ್ಬರಿಸಿದ. ಎರಡನೇದ್ದು, ಕಟ್ಟಬೊಮ್ಮು ನೇಣು ಶಿಕ್ಷೆಯನ್ನು ಹೇಗೆ ಸ್ವೀಕರಿಸಿದನು? ಉತ್ತರ, ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು. ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ. ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ, ಅಮ್ಮ, ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ. ಚಟಕ್ಕನೆ ನೇಂದಾರವನ್ನು ಹಿಡಿದುಕೊಂಡ. ಅದಕ್ಕೆ ಮುತ್ತಿಟ್ಟ. ಕುತ್ತಿಗೆಯೊಳಗೆ ಧರಿಸಿಕೊಂಡ. ಬೊಮ್ಮು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ. ಕಾಲ ಕೆಳಗಿನ ಆಸರೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಶಿಕ್ಷೆಯನ್ನು ಸ್ವೀಕರಿಸಿದನು. ಮೂರನೇದ್ದು, ಕಟ್ಟಬೊಮ್ಮುವಿಗೆ ಮೋಸವಾದ ಬಗೆಯನ್ನು ತಿಳಿಸಿ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗಮನಿಸಬೇಕು. 3 ಮತ್ತು 4ನೇ ಪ್ರಶ್ನೆ. 4ನೇ ಪ್ರಶ್ನೆ ನೋಡಿ, ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಹೂಡಿದ ತಂತ್ರಗಳನ್ನು ತಿಳಿಸಿ. ಇಲ್ಲಿ 2 ಪ್ರಶ್ನೆಗೆ ಒಂದೇ ಉತ್ತರ ಆಗಿರುವಂಥದ್ದು ವಿದ್ಯಾರ್ಥಿಗಳೇ. ನೀವು ಇಲ್ಲಿ ನೋಡ್ಬೋದು, 2ಕ್ಕೂ ಒಂದೇ ಬರೆದ್ರೂ ಆಗುತ್ತೆ, ಅಥವಾ 2 ಪ್ರಶ್ನೆ ಬರೆದು ಇದೊಂದೇ ಉತ್ತರ ಬರೆದ್ರೂ ಕೂಡ ಆಗುತ್ತೆ. ಒಂದು ದಿನ ಪುದುಕೋಟೆಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತು ವೈರವ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮು ತನ್ನ ಮನೆಗೆ ಬರಬೇಕೆಂದು, ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ. ಪಾಪ ಬೊಮ್ಮು ನಂಬಿಬಿಟ್ಟ. ತಮ್ಮನು ತಡೆದರೂ ಬೊಮ್ಮು ಮುತ್ತು ವೈರವನ ಮನೆಗೆ ಹೋದ. ಮುತ್ತು ವೈರವ ಬೊಮ್ಮುವಿಗೆ 7 ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ. 7ನೆಯ ದಿನ ಅವನ ಆತಿಥ್ಯದ ಕೊನೆಯ ದಿನ. ಪುಷ್ಕಳವಾದ ಭೋಜನ, ವಿಶ್ರಾಂತಿಗಾಗಿ ಹಂಸ ತೂಲಿಕಾ ತಲ್ಪ ಎಲ್ಲವೂ ಸಾಂಗವಾಗಿ ಜರುಗಿತು. ಬೊಮ್ಮು ಉಲ್ಲಾಸದಿಂದ ಮಲಗಿದ. ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ, ಮುತ್ತುವೈರವರು ಇದ್ದರು. ಈ ರೀತಿಯಾಗಿ ಕಟ್ಟಬೊಮ್ಮುವಿಗೆ ಮೋಸವಾಯಿತು. ಇಲ್ಲಿ ವಿದ್ಯಾರ್ಥಿಗಳೇ ನೀವು ಗಮನಿಸ್ಬೋದು, ಆಂಗ್ಲರೇ ಆ ಮುತ್ತುವೈರವನನ್ನು ಕಳುಹಿಸಿಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಆಂಗ್ಲರು ಹೂಡಿದ ತಂತ್ರ ಅಂದರೂ ಕೂಡ ಒಂದೇ. ಇಲ್ಲಿ ಅವನ ಕಡೆಯಿಂದ ಮಾಡಿಸಿದಂತಹ ಕೆಲಸ ಆಗಿರೋದ್ರಿಂದ ಎರಡಕ್ಕೂ ಉತ್ತರ ಒಂದೇ ಆಗಿರುವಂಥದ್ದು ವಿದ್ಯಾರ್ಥಿಗಳೇ.
ಈ ಕೆಳಗಿನ ಮಾತುಗಳ ಒಂದು ಸ್ವಾರಸ್ಯವನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ. ಮೊದಲೇದು, ಸಿಂಹ ಒಂಟಿಯಾದರೇನು, ಸಿಂಹ ಸಿಂಹವೇ. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕರು ಬೊಮ್ಮುವಿನ ಶಕ್ತಿಯನ್ನು, ಪರಾಕ್ರಮವನ್ನು ಹೇಳುತ್ತಿದ್ದಾರೆ. ಬೊಮ್ಮು ಒಂಟಿಯಾಗಿದ್ದಾಗಲೂ ಸಿಂಹವೇ ಎಂದು ಹೇಳಿರುವುದು ತುಂಬ ಸ್ವಾರಸ್ಯಪೂರ್ಣವಾಗಿದೆ. ಎರಡನೇದು, ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ರಣರಂಗದಲ್ಲಿ ಹೋರಾಡುತ್ತಿರುವಾಗ ಸೇನಾಪತಿಯು ಬಂದು, ಮಹಾರಾಜರೇ, ನೀವಿನ್ನೂ ಬದುಕಬೇಕು, ಬ್ರಿಟಿಷರನ್ನು ಈ ಮಣ್ಣಿನಿಂದ ನೀವು ಹೊಡೆದೋಡಿಸುವುದಕ್ಕಾದರೂ ನೀವು ಇಲ್ಲಿಂದ ಹೋಗಿ ಎಂದಾಗ ಬೊಮ್ಮು, ನಾನು ರಣಹೇಡಿಯಲ್ಲ ಎಂದು ಹೇಳಿರುವುದು ತುಂಬ ಸ್ವಾರಸ್ಯಪೂರ್ಣವಾಗಿದೆ. ಮೂರನೇದು, ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೊಮ್ಮು ತಪ್ಪಿಸಿಕೊಂಡು ನೇರವಾಗಿ ರಾಜಗೋಪಾಲ ನಾಯಕನ ಬಳಿಗೆ ಹೋದನು. ಈ ವಿಚಾರ ಎಟ್ಟಪ್ಪ ಎಂಬ ಎಂಜಲಿಗೆ ಕೈಯೊಡ್ಡುವ ವ್ಯಕ್ತಿಗೆ ತಿಳಿದ ಕಾರಣ ಬ್ರಿಟಿಷರಿಗೆ ವಿಷಯ ತಿಳಿಸಿ ಹಣಕ್ಕೆ ಆಸೆ ಪಟ್ಟನು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ನಾಲ್ಕನೇದು, ಇದು ನಮ್ಮ ನಾಡಿನ ದುರಾದೃಷ್ಟ. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೊಮ್ಮು ಶತ್ರುವಿನಿಂದ ತಪ್ಪಿಸಿಕೊಂಡು ಹೋಗಿದ್ದರು. ಆಗ ಎಟ್ಟಪ್ಪನಿಗೆ ವಿಚಾರ ತಿಳಿದು ತನ್ನ ಸಹಚರರೊಂದಿಗೆ ಬೊಮ್ಮುವನ್ನು ಹಿಡಿದಾಗ ಎದುರಿಗೆ ಮಿತ್ರದ್ರೋಹಿಗಳನ್ನು ನೋಡಿ, ನಮ್ಮಲ್ಲಿ ಎಂಜಲು ಕಾಸಿಗೆ ಆಸೆ ಪಡುವವರು ಇರುವವರೆಗೆ ನಮ್ಮ ನಾಡಿಗೆ ಒಳಿತಾಗುವುದಿಲ್ಲ ಎಂದು, ಇದು ನಮ್ಮ ನಾಡಿನ ದುರಾದೃಷ್ಟ ಎಂದು ಹೇಳುತ್ತಾನೆ. ಐದನೇದ್ದು, ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ. ಈ ವಾಕ್ಯವನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು. ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡು ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ, ಅಮ್ಮ, ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆಯಿಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿದನು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದು, ಪಾಂಡ್ಯರಾಜನು ಕಟ್ಟಬೊಮ್ಮುವಿಗೆ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಲು ಹೇಳಿದ. ಇಲ್ಲಿ ಬಿಟ್ಟ ಸ್ಥಳ ಸ್ವಂತ ಮಕ್ಕಳಂತೆ. ಡ್ಯಾಶ್ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ. ಯಾವುದು? ಮೋಸ. ಮೂರನೇದು, ಕಿರೀಟವನ್ನು ಹೊರುತ್ತಿದ್ದ ಡ್ಯಾಶ್ ಇಂದು ಬರಿದಾಗಿತ್ತು. ಯಾವುದು? ಶಿರ. ವಿದ್ಯಾರ್ಥಿಗಳಲ್ಲಿ ಹೊಂದಿಸಿ ಬರೆಯಿರಿ. ನೋಡ್ರಿ, ನಾನು ಆಗಲೇ ಇಲ್ಲಿ ಹೊಂದಿಸಿ ಬರೆದಿದ್ದೇನೆ. ಅ ಪಟ್ಟಿ, ಬ ಪಟ್ಟಿ. ಜಾಕ್ಸನ್ ಅಂದರೆ ಆಂಗ್ಲ ಪ್ರತಿನಿಧಿ. ಕುಮಾರಸ್ವಾಮಿ ಅಂದರೆ ಕಟ್ಟಬೊಮ್ಮನ ತಮ್ಮ. ವೀರಜಕ್ಕಮ್ಮ ಅಂದರೆ ಗ್ರಾಮ ದೇವತೆ. ಮುತ್ತುವೈರಯ್ಯ ಅಂದರೆ ಮಿತ್ರದ್ರೋಹಿ. ಭಾಷಾಭ್ಯಾಸ. ಈ ವಿಶೇಷ ನುಡಿಗಟ್ಟುಗಳ ಅರ್ಥಗಳನ್ನು ಶಿಕ್ಷಕರಿಂದ ಕೇಳಿ ಬರೆಯಿರಿ. ಹೊಟ್ಟೆಯೊಳಗೆ ಹಾಕಿಕೋ ಅಂದರೆ ಬೇರೆಯವರ ತಪ್ಪನ್ನು ಕ್ಷಮಿಸುವುದು. ಎರಡನೇದು, ಮೆಣಸು ಅರಿದಂತಾಗೋ, ಕೋಪ ಹೆಚ್ಚಾಗುವುದು. ಮೂರನೇದು, ದಿಕ್ಕು ತೋರದಂತಾಗು, ಏನೂ ತಿಳಿಯದಂತಾಗುವುದು, ಕಂಗಾಲಾಗುವುದು. ನಾಲ್ಕನೇದು, ಮೈಯೆಲ್ಲ ಕಣ್ಣಾಗಿರು, ಎಚ್ಚರಿಕೆಯಿಂದಿರುವುದು, ಹುಷಾರಾಗಿರುವುದು. ನೋಡಿ ಈಗ ನೆಕ್ಸ್ಟು, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮಿಂಚಿನ ವೇಗ. ಜಿಂಕೆಯು ಮಿಂಚಿನ ವೇಗದಲ್ಲಿ ಓಡುತ್ತದೆ. ಎರಡನೇದು, ಆತಿಥ್ಯ. ಮನೆಗೆ ಬಂದವರಿಗೆ ಆತಿಥ್ಯ ಸತ್ಕಾರ ಮಾಡಬೇಕು. ಮೂರನೇದು, ಮಿತ್ರದ್ರೋಹಿ. ನಾವು ಮಿತ್ರದ್ರೋಹಿಯನ್ನು ನಂಬಬಾರದು. ನಾಲ್ಕನೇದು, ಮಂದಹಾಸ. ಮುಖದಲ್ಲಿ ಸದಾ ಮಂದಹಾಸವಿರಬೇಕು, ಅಥವಾ ಮುಖದಲ್ಲಿ ಯಾವುದಾದ್ರೂ ಬರೀಬೋದು ವಿದ್ಯಾರ್ಥಿಗಳು. ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಶೂರ ಅಂದರೆ ಕಲಿ, ವೀರ, ಪರಾಕ್ರಮಿ, ಧೀರ. ಗುಪ್ತ ಅಂದರೆ ರಹಸ್ಯ, ಕಪಟ, ಪ್ರಯತ್ನ, ಕಾರಸ್ಥಾನ, ತಂತ್ರ ಅಂತ. ಸಾವು ಅಂದರೆ ಮರಣ, ನಿಧನ, ಬದುಕಿನ ಕೊನೆ,
ಮುಕ್ತಾಯ. ಹೇಡಿ ಅಂದರೆ ಬಲಹೀನ, ಕೈಲಾಗದವ, ಗಾಬರಿಗೊಳ್ಳುವ ವ್ಯಕ್ತಿ. ವಿದ್ಯಾರ್ಥಿಗಳೇ, ಈ ಒಂದು 6ನೇ ತರಗತಿಯ ಕಟ್ಟಬೊಮ್ಮು ಒಂದು ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸದೊಂದಿಗೆ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ಒಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.